2018 ಕುರುಬಳ್ಳಿ ಭಾಗ್ಯಮ್ಮವ್ರಿಗೆ ನಮ್ಮ ಮಗಳು ಮದುವೆ ಮಾಡೋಕ್ಕಾಗಿನ 12.5 ಲಕ್ಷ ದುಡ್ಡು ಇಸ್ಕೊಂಡಿದ್ವಿ. ಆ ದುಡ್ಡು ಇಸ್ಕೊಂಡು ಹೆಬ್ಬೆಟ್ ಚಂದ್ರಪ್ಪಂತಾಗಿಂದ ನಾವು ವ್ಯವಹಾರ ಮಾಡ್ಕೊಂಡತ್ತು. ಹೆಬ್ಬೆಟ್ ಚಂದ್ರಪ್ಪನೇ ನಮಗೆ ದುಡ್ಡು ಕೊಟ್ಟು ಭಾಗ್ಯಮ್ಮನ ಹೆಸರಿಗೆ ಮಾಡಿಸಿ ಕ್ಲಾಸ್ 1 ಕಾಂಟ್ರಾಕ್ಟು ಕುರುಬಳ್ಳಿ ಹೆಬ್ಬೆಟ್ ಚಂದ್ರಪ್ಪನಿಂದ ಇದು ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡ್ವಿ. ಆದರೆ 2020 ತಿಂಗಳಿಗೆ ವಾಪಸ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಅಗ್ರಿಮೆಂಟ್ ಮಾಡಿಕೊಟ್ರು, ಒಪ್ಪಿಗೆ ಕರಾರು ಮಾಡಿಕೊಟ್ರು. ಆ 20 ತಿಂಗಳಿಗಿಂತ ಮುಂಚಿತವಾಗಿ 12 ತಿಂಗಳಿಗೆ ಬಂದುಬಿಟ್ಟು ನನಗೆ ಜಮೀನು ಬಿಡು, ನನಗೆ ಸ್ಪಾಟ್ನ ನಾವೇ ಇದ್ದೀವಿ, ಸ್ಪಾಟ್ ಬಿಡು ಅಂದರು. ಇಲ್ಲ ನಾನು ದುಡ್ಡು ಬಡ್ಡಿ ಕೊಡ್ತೀನಿ ಅಂತ ಹೇಳಿ ದುಡ್ಡು ಬಡ್ಡಿ ತಗೊಂಡೋಗೋದು, ಇಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದು. ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲ ನಾನು ಹಂಗೆ ಹಿಂಗೆ ನಾನು ಬಿಡೋದೇ ಇಲ್ಲ, ನನಗೆ ದುಡ್ಡು ಬಡ್ಡಿ ಬೇಡ ಅಂತ ಇದು ಮಾಡ್ಕೊಂಡು ಬಂದರು. ತಿರ್ಗಿ ಆಮೇಲೆ 2020-21 ಕೋರ್ಟ್ಗೆ ಹೋಗ್ಯವ್ರೆ. ಕೋರ್ಟ್ ಮುಖಾಂತರನ ಹೋಗಿ ಇದು ಮಾಡ್ಕೊಂಡು ನಮಗೆ ಇಲ್ಲ ನಾನು ಹೊಲ ಬಿಡಲ್ಲ, ನಾನು ಯಾವುದೇ ಕಾರಣಕ್ಕೂ ದುಡ್ಡು ಬಡ್ಡಿ ನಾನು ಇಸ್ಕೊಂಬಲ್ಲ, ಹೊಲ ಬಿಡಲ್ಲ ಅಂತ ಹೇಳಿ ಇದು ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ನಮ್ಮ ಕುಟುಂಬಕ್ಕೆ ತುಂಬ ನನ್ನ ಓಡಾಡೋಕ್ಕೆ ಎಲ್ಲ ಹೆಜ್ಜೆಗೂ ಮುಳ್ಳು ಹಾಕ್ಕೊಂಡು ಇದು ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬ ತುಂಬ ಬೀದಿ ಬಂದೈತಿ. ಈ ಜಮೀನು ಬಿಟ್ಟರೆ ನಮಗೆ ಈ ಸರ್ವೆ ನಂಬರು 7/7 ಚನ್ನನಹಳ್ಳಿ ಗ್ರಾಮದಾಗಿರೋ ಸರ್ವೆ ನಂಬರ್ ಬಿಟ್ಟರೆ ಬೇರೆ ನಮಗೆ ಯಾವುದೂ ಇಲ್ಲ. ನಮ್ಮ ಕುಟುಂಬ 17-18 ಜನ ಇದ್ದೀವಿ. ಇದನ್ನು ಬಿಟ್ಟರೆ ನಮಗೆ ಮಕ್ಕಳು ಮರಿ ಮತ್ತೊಂದು ಎಲ್ಲನೂ ಈಶ ಕುಡಿಬೇಕಾಗ್ತೈತೆ. ಆಮೇಲೆ ಟಿ.ವಿ. ಜಯಚಂದ್ರವ್ರ ಹೆಸರು ಮುಂಚೂಣಿ ತಂದ್ಕೊಂಬಿಟ್ಟು ಟಿ.ವಿ. ಜಯಚಂದ್ರವ್ರು ಇದ್ದಾರೆ, ನನಗೆ ನಿನಗೆ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ, ಅಸ್ಟೆಂಟ್ ನಾನು ಅವ್ರಿಗೆ ಬಲಗೈ ಬಂಟ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಿನ್ನ ಪವರ್ ಯೂಸ್ ಮಾಡಿ ನಿನ್ನ ನಾಶ ಮಾಡ್ತೀನಿ, ನಿನ್ನ ಜೀವನೇ ತೆಗಿಸ್ತೀನಿ. ನಾವು ಕುಟುಂಬದಾಗಿ ಇರೋಕ್ಕೆ ಓಡಾಡೋದೇ ಕಷ್ಟ. ನಾನು ಹೋದರೆ ಸಾಯಂಕಾಲ ನಾನು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀನಿ ಅಮ್ಮ, ನನಗೆ ನಂಬಿಕೆ ಇಲ್ಲ. ಆ ಥರ ಟಾರ್ಚರ್ ಕೊಡ್ತಾನೆ. ಯಾರನ್ನ ಎಲ್ಲಿ ಬಿಟ್ಟವನು ಏನು ಮಾಡ್ತಾನೋ, ನಮಗೆ ಜೀವಕ್ಕೆ ತುಂಬ ತೊಂದರೆ ಆಗೈತಿ. ನಮಗೆ ದುಡ್ಡು ಬಡ್ಡಿ ತಗೊಂಡು ಕಂಡರ ಮನೆ ಸಾಲ ಮಾಡಿ ದುಡ್ಡು ಬಡ್ಡಿ ತಗೊಂಡೋಗೋದು, ನ್ಯಾಯ ಮಾಡಿಸೋದು. ಇಲ್ಲ ನಾನು ಕೊಡಲ್ಲ, ಸಾಯಂಕಾಲ ಹೇಳ್ತೀನಿ ಬೆಳಗ್ಗೆ ಹೇಳ್ತೀನಿ ಎಂಬುದು ದುಡ್ಡು ತಗೊಂಡೋಗಿ ಎಲ್ಲ ಇದು ಮಾಡಿದ್ದೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ದುಡ್ಡು ಇಸ್ಕೊಂತಾ ಇಲ್ಲ. ಈ ಜಮೀನೇನಾದರೂ ಬಿಟ್ಟರೆ ನಾವೆಲ್ಲರೂ ಟಿ.ವಿ. ಜಯಚಂದ್ರದೇ ಫುಲ್ಲು ಅವನು ಪವರ್ ಇಕ್ಕೊಂಬಿಟ್ಟು ಅವ್ರನ್ನ ಬಲಗೈ ಬಂಟ ಅಂದ್ಕೊಂಡು ಅವ್ರ ಹೆಸರು ಯೂಸ್ ಮಾಡ್ಕೊಂಡು ಪೂರ್ತಿ ಎಲ್ಲ ಇಲಾಖೆಗೂ ನನಗೆ ಹಿಂಸೆ ಕೊಡ್ತಾ ಇದ್ದಾನೆ. ಏನಾದರೂ ಅಪ್ಪಿ ನನಗೆ ಜೀವಕ್ಕೆ ಏನಾದರೂ ತೊಂದರೆ ನಮ್ಮ ಕುಟುಂಬಕ್ಕಾದರೆ ರಾತ್ರಿ 12 ಗಂಟೆಗೆಲ್ಲ ಬರ್ತಾರೆ. ಯಾರನ್ನು ಕಳಿಸ್ತಾರೋ ಯಾರು ಬರ್ತಾರೋ ಗೊತ್ತಿಲ್ಲ. ಕಲ್ತಂಡು ಹೊಡಿಯೋದು, ಬಾಗ್ಲಿಗೆಲ್ಲ ಕಲ್ತಂಡವ್ರೆ, ಮನೆ ಮೇಲೆಲ್ಲ ಕಲ್ತಂಡು ಹೊಡಿತಾರೆ. ಸಖತ್ತು ಜೀವ ಬೆದರಿಕೆ ಐತೆ. ಅದಕ್ಕೆ ದಯವಿಟ್ಟು ಈ ಸಂಬಂಧಪಟ್ಟ ನಮ್ಮ ಶಾಸಕರು, ಸಿರಾ ಶಾಸಕರು ಇದನ್ನು ಮನವರಿಕೆ ಮಾಡಿ 24 ಗಂಟೆ ಒಳಗೆ ಏನಾದರೂ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಿಸ್ಲಿಲ್ಲ, ಕರೆದು ಮಾತಾಡಲಿಲ್ಲ ಅಂತಂದರೆ ಟಿ.ವಿ. ಜಯಚಂದ್ರವ್ರ ಮನೆ ಮುಂದೆ ಹೋಗಿ ನಾವು ವಿಷ ತಗೊಂಡು ಅಲ್ಲೇ ಕುಡಿದು ಅಲ್ಲೇ ಸಾಯ್ತೀವಿ. ನಾವು ಯಾವುದೇ ಕುಟುಂಬದಾಗೆ ಯಾವುದೇ ಥರದ ದೌರ್ಜನ್ಯ ಅವನು ಹಂಗಿಂಗೆ ಮಾಡ್ತಾಯಿಲ್ಲ. ನಮಗೆ ದೌರ್ಜನ್ಯ ಅಂದರೆ ನಮಗೆ ಪೂರ್ತಿ ನಾವು ಇರಬಾರ್ದು, ಈ ಜೀವಂತವಾಗಿ ಇರಬಾರ್ದು ಅಂತ ಹೇಳಿ ಇದು ಮಾಡ್ತಾನೆ. ಪಂಚಾಯತ್ಗೆ ಇದ್ದೀನಿ, ಪಂಚಾಯತ್ಗೆ ಇರೋಕ್ಕೂ ನಮ್ಮನ್ನು ಬಿಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅಲ್ಲೆಲ್ಲ ಮೆಂಬರ್ಗಳನ್ನೆಲ್ಲ 10 ಲಕ್ಷ ಕೊಡ್ತೀನಿ, ಅವ್ನು ನಿಲ್ಲಿಸ್ಲಿ, 1 ಲಕ್ಷ ಕೊಡ್ತೀನಿ ಅಂತ ಇದು ಮಾಡ್ಕೊಂಡು ನಮ್ಮನ್ನೆಲ್ಲ ಇದು ಮಾಡಿ ಯಾವುದೂ ನನಗೆ ಕಿರುಕುಳ ಅಂತಂದರೆ ನೇಣು ಹಾಕ್ಯಂಬೋದು ಒಂದು ಆತ್ಮಹತ್ಯೆಗೆ ಎಲ್ಲರೂ ನಮ್ಮ ಕುಟುಂಬದವರೆಲ್ಲನ ನೇಣು ಹಾಕ್ಯಂಬಕ್ಕೆ ರೆಡಿ ಇದ್ದೀವಿ. ಇಲ್ಲ ವಿಷ ತಗೊಂಡು ಕುಡಿದು ಸಾಯಕ್ಕೆ ನಾವು ರೆಡಿ ಇದ್ದೀವಿ. ಏನಾದರೂ ಈ ಜಮೀನು ಕಿತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅವ್ರು ದುಡ್ಡು ಬಡ್ಡಿ ನಾವು ಕೊಡೋಕೆ ರೆಡಿ ಇದ್ದೀವಿ, ಕೊಡ್ತೀವಿ. ನಮಗೆ ಈ ಜಯಚಂದ್ರವ್ರು ಫುಲ್ಲು ಸಪೋರ್ಟು ಅಂತ ಹೇಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡದೇ ಇದ್ದಾರೆ. ಜಯಚಂದ್ರ ಇದನ್ನು ಗಮನ ಹರಿಸ್ಬಿಟ್ಟು ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಕೊಡಲಿಲ್ಲ ಅಂದರೆ ನಾವು 24 ಗಂಟೆ ಒಳಗೆ ಕೊಡಲಿಲ್ಲ ಅಂದರೆ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ನಾವೆಲ್ಲರೂ ಕುಟುಂಬದವರೆಲ್ಲ ಕುತ್ಕೊಂಡು ವಿಷ ತಗೊಂಡು ಕುಡಿತೀವಿ ಅಲ್ಲೇ. ಅದಕ್ಕೇನು ಸೂಕ್ತ ಪರಿಹಾರ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಇವನಿಗೆ ಏನು ಮಾಡ್ತಿರೋ ಇವನಿಂದ ನಾವು ಜೀವಂತವಾಗಿ ಇರೋದೇ ಇಲ್ಲ. ಅದಕ್ಕೆ ಈ ಥರ ಪರಿಸ್ಥಿತಿ ಆಗೈತೆ. ದಯವಿಟ್ಟು ನಮಗೆ ರಕ್ಷಣೆ ಕೊಡ್ರಿ ಕುಟುಂಬಕ್ಕೆ. ಪೊಲೀಸ್ ಪ್ರೊಟೆಕ್ಷನ್ನು ಕೋರ್ಟ್ನೊಳಗೆ ಪೊಲೀಸ್ ಪ್ರೊಟೆಕ್ಷನ್ನು ಕೊಟ್ಟರೆ ನಮಗೆ ಮನೆ ಏನೂ ಮಾಡಬಾರ್ದು ಅಂತ ಅವ್ರಿಗೆ ಆಗೈತೆ. ಕಲ್ಟಿವೇಷನ್ ಮಾಡೋಕ್ಕೆ ಅವ್ನಿಗೇನು ಮಾಡಬಾರ್ದು ಅಂತ ನಮ್ಗೆ ಆರ್ಡ್ರ್ ಮಾಡ್ಯವ್ರೆ. ಕಲ್ಟಿವೇಷನ್ ಮಾಡೋಕ್ಕೆ ಅವನು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮಗೆ ಬಿಟ್ಟರೆ ಇದೊಂದು ಜಮೀನಿಲ್ಲ. ನಮ್ಗೆ ಯಾವುದೇ ಕಾರಣಕ್ಕೂ ಅವ್ನು ದುಡ್ಡು ಬಡ್ಡಿ ಅಗ್ರಿಮೆಂಟ್ ಪ್ರಕಾರನ ದುಡ್ಡು ಬಡ್ಡಿ ಇಸ್ಕೊಂಬಕ್ಕೆ ನಾವು ಯಾವತ್ತೂ ಅವ್ನು ಕೇಳಿರು ನಾವು ಕೊಡೋಕೆ ರೆಡಿ ಇದ್ದೀವಿ. ನಮ್ಗೆ ಇದನ್ನು ಬಿಟ್ಟರೆ ಕುಟುಂಬಕ್ಕೆ ಆಶ್ರಯ ಇಲ್ಲ. ನಮ್ಮ ಮಕ್ಕಳು ಮರಿ ಎಲ್ಲ ಬೀದಿ ಬರ್ತವೆ. ಈಗ 17-18 ಜನದ್ದು ದೃಷ್ಟಿ ನೋಡ್ತಾರೋ, ಅವರೊಬ್ಬರು ದೃಷ್ಟಿ ನೋಡ್ತಾರೋ ಶಾಸಕರು. ಏನಾದರೂ ಅವ್ರಿಗೇನಾದರೂ ಬಲ ಕೊಟ್ಟು ನಮಗೇನಾದ್ರೂ ಇದು ಮಾಡಿ ರಕ್ಷಣೆ ಕೊಡಲಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ನಾವು ಶರಣಾಗಕ್ಕೆ ರೆಡಿ ಇದ್ದೀವಿ. ಬಟ್ ಅಧಿಕಾರಿಗಳು ಟಿ.ವಿ. ಜಯಚಂದ್ರ ಹೆಚ್ಚಿನದಾಗೆ ಇದಕ್ಕೆ ಇದು ಮಾಡಿಬಿಟ್ಟು ಶ್ರಮ ವಹಿಸಿ ಅವ್ರನ್ನ ಕರೆಸಿ ಮಾತಾಡಿ ನಮಗೆ ರಕ್ಷಣೆ ಕೊಡಬೇಕು. ನಮ್ಮ ಕುಟುಂಬಕ್ಕೆ ಕೊಡಲಿಲ್ಲ ಅಂತಂದರೆ ಟಿ.ವಿ. ಜಯಚಂದ್ರವ್ರಿಗೆ ಬಲಗೈ ಬಂಟ ಅಂತ ಇಡೀ ಇಲಾಖೆಗೆಲ್ಲನ ಹೇಳ್ಕೊಂಡು ಆ ಇಲಾಖೆ ಈ ಇಲಾಖೆ ಎಲ್ಲನೂ ನಾನು ಜಯಚಂದ್ರವ್ರಿಗೆ ಹೇಳಿಬಿಟ್ಟು ಈಗಲೇ ನೀನು ಸಸ್ಪೆಂಡ್ ಮಾಡಿಸ್ತೀನಿ, ಈಗಲೇ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ, ನಿನ್ನ ಮೇಲೆ ಕೇಸ್ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ಕೊಂಡು ಅಧಿಕಾರಿಗಳ್ನು ಬಾಯಿ ಮುಚ್ಚಿಸಿಬಿಟ್ಟವ್ರೆ. ಅದಕ್ಕೆ ದಯವಿಟ್ಟು ಟಿ.ವಿ. ಜಯಚಂದ್ರವರು ಇದನ್ನು ಗಮನ ಹರಿಸಿ ನಮಗೆ ರಕ್ಷಣೆ ಕೊಡಲಿಲ್ಲ ಅಂತ ಅಂದರೆ ನಾವು ಟಿ.ವಿ. ಜಯಚಂದ್ರವ್ರ ಹೆಸರು ಹೇಳೇ ನಾವು ಅವ್ರ ಹೆಸರು ಬರೆದ್ಬಿಟ್ಟು ಇಕ್ಕೆ ಸಾಯ್ತೀವಿ. ನಾವು ಈಗ ಹೆಬ್ಬೆಟ್ ಚಂದ್ರಪ್ಪ ಟಿ.ವಿ. ಜಯಚಂದ್ರ ಹೆಸರು ಹೇಳೇ ಸಾಯ್ತೀವಿ ನಾವು. ಅಲ್ಲದೆ ಈ ಭಾಗ್ಯಮ್ಮ ನಾವು ವ್ಯವಹಾರ ಮಾಡ್ಕೊಂಡಿರೋದು, ಭಾಗ್ಯಮ್ಮ ನಮಗೆ ದುಡ್ಡು ಕೊಟ್ಟಿರೋದು. ಭಾಗ್ಯಮ್ಮ ಬಂದು ಇವತ್ತಿನೊಳಗೂ ಜಮೀನೊಳಗೆ ನಮಗೆ ಬಂದು ಜಮೀನು ಬಿಡ್ರಿ,
ನಿಮ್ಮ ಇದು ಮಾಡಿರಿ ಅಂತ ಏನೂ ಕೇಳಿಲ್ಲ. ಇದಕ್ಕೆಲ್ಲನೂ ರೂವಾರಿ ಹೆಬ್ಬೆಟ್ ಚಂದ್ರಪ್ಪನೇ ಮುಂದೆ ಬಿದ್ದು ಎಲ್ಲ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ, ನಾನು ಇಂಪ್ಲಿಯನ್ಸ್ ಮಾಡಿಸ್ತೀನಿ, ನಿನ್ಗೆ ಯಾಕಮ್ಮ ನಾನು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೆಬ್ಬೆಟ್ ಚಂದ್ರಪ್ಪಂದೇ ಇದೆಲ್ಲನ ಜಾಸ್ತಿ ಒತ್ತಡ. ಇನ್ನು ಭಾಗ್ಯಮ್ಮ ನಾವು ಇವತ್ತು ಎದುರು ಬದ್ರು ಯಾವತ್ತೂ ನಿಂತ್ಕೊಂಡು ಜಗಳಾಡಿಲ್ಲ, ನಮಗೆ ಬಿಡುವಂಥ ಆಯಮ್ಮ ಕೇಳಿಲ್ಲ. ಪೂರ್ತಿ ಬಿಡಿಸಾಕು ಎಲ್ಲ ಪ್ಲ್ಯಾನಿಂಗು ಎಲ್ಲ ಮಾಡ್ತಾ ಇರೋದು ಹೆಬ್ಬೆಟ್ ಚಂದ್ರಪ್ಪನೇ. ಆಯಮ್ಮಗೆ ಫುಲ್ಲು ಬಲಗೈ ಆಗಿ ಕೆಲಸ ಮಾಡ್ಕೊಂಡು ನಾನು ಇದ್ದೀನಿ, ಜಯಚಂದ್ರರ ಇದ್ದಾರೆ ನನಗೆ, ಜಯಚಂದ್ರರಿಂದ ಹೇಳ್ಕೊಂಡು ನಾನು ಯಾವ ರೀತಿ ಮಾಡ್ಬೇಕೋ ಮಾಡ್ತೀನಿ, ನೀನು ಹೊಲ ಬಿಡ್ಕೊಡ್ದು ಅವನಿಗೆ ಅಂತ ಹೇಳಿ ಒತ್ತಡ ಕೊಡ್ತಾ ಇದ್ದಾರೆ. ಯಾವುದೇ ನನ್ನ ಹೆಸರು SR ರಂಗನಾಥ್ ಅಂತೇಳಿ, ಮಾದಿಗ ಮಹಾಸಭಾದ ಸ್ಟೇಟ್ ಜನರಲ್ ಸೆಕ್ರೆಟ್ರಿ. ನಾನಿವತ್ತು ಇಲ್ಲಿ ಅದು ಬಂಗಾರಹಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕೆಂಗಣ್ಣ ಅವರು ಜಮೀನು ಹತ್ರ ಬಂದಿದ್ದೀನಿ. ವಿಷಯ ಏನಪ್ಪ ಅಂದರೆ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಬೆದರಿಸಿ ಜಮೀನ ಬಿಡ್ಕೊಂಡು ಕೊಡದೆ TB ಜಯಚಂದ್ರ ಅವರ ಬಲಗೈ ಬಂಟ ನಾನು ಅನ್ನೋ ಒಂದು ಸೊಕ್ಕಿನಿಂದ ರಾತ್ರಿ 12 ಗಂಟೆ ಮೇಲೆ ಮನೆ ಮೇಲೆ ಕಲ್ಲೆಸೆದು ಬೆಳಿಗ್ಗೆ ನೀನು ಖಾಲಿ ಮಾಡಿಲ್ಲ ಅಂದರೆ ಬೆಳಿಗ್ಗೆ ಖಾಲಿ ಮಾಡಿಲ್ಲ ಅಂದರೆ ನಾಳೆ ಸಂಜೆ ಬಂದ್ಬಿಟ್ಟು JCB ಕುಳ್ಳಿಸ್ಬಿಡ್ತೀವಿ, ಇದರೊಳಗೆ ನಿನ್ನನ್ನು ಕೊಲೆ ಬೇಕಾದ್ರೂ ಮಾಡ್ತೀವಿ ಅನ್ನೋ ರೀತಿ ಹೇಳ್ತಿರ್ತಕ್ಕಂಥ ಹೆಬ್ಬೆಟ್ ಚಂದ್ರಪ್ಪ ಅಂತೇಳ್ಬಿಟ್ಟು ಆ ಹೆಬ್ಬೆಟ್ ಚಂದ್ರಪ್ಪ ಅವರು ಯಾವ ಥರ TB ಜಯಚಂದ್ರ ಅವ್ರಿಗೆ ರೈಟ್ ಹ್ಯಾಂಡು ಅನ್ನೋದು ನನಗೆ ಗೊತ್ತಿಲ್ಲ. ಮೊದಲನೇದು. ಎರಡನೇದು, ನಾನು TB ಜಯಚಂದ್ರ ಅವ್ರಿಗೆ ವಿನಂತಿ ಮಾಡ್ಕೊಂಬೋದೇನೆಂದರೆ, 20 ತಿಂಗಳು ಅಗ್ರಿಮೆಂಟ್ ಹಾಕೊಂಡಿರ್ತಾರೆ. 20 ತಿಂಗಳು ಅಗ್ರಿಮೆಂಟ್ ಹಾಕೊಂಡಾಗ 12 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿರ್ತಾರೆ. ಆ 12 ಲಕ್ಷನೂ ಕರೆಕ್ಟಾಗಿ ಕೊಟ್ಟಿರೋದಿಲ್ಲ. ಆ 12 ಲಕ್ಷಕ್ಕೆ 6 ಲಕ್ಷದ ಸಮಥಿಂಗ್ ಬಡ್ಡಿ ಸೇರಿಸಿ ಅಗ್ರಿಮೆಂಟ್ ಮಾಡ್ಕೊಂಡು ಕೊಟ್ಟಿರ್ತಾರೆ. ಆ ಅಗ್ರಿಮೆಂಟ್ ಪೇಪರ್ ಬೇಕಾದ್ರೆ TB ಜಯಚಂದ್ರ ಅವರ ಶಿರಾ ಕಚೇರಿಗೆ ಬೇಕಾದ್ರೆ ಇವತ್ತೇ ತಲುಪಿಸೋಂಥ ಕೆಲಸನ ನಾವು ಮಾಡ್ತೀವಿ. ಒಂದು. ಎರಡನೇದು, ನಿಮ್ಮ ಹೆಸರು ಹೇಳ್ಕೊಂಡು ಇವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಮತ್ತು ತಾಲೂಕು ಆಫೀಸಲ್ಲಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿರ್ಬೋದು, ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ನಾನು TB ಜಯಚಂದ್ರ ಅವರು ಆ ಒಂದು ಪದನ ಉಪಯೋಗ ಮಾಡ್ಕೊಂಡು ಇವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಉದ್ದೇಶ ಏನಪ್ಪ ಅಂದರೆ, ಇದು ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ ಒಂದಾದರೆ, ಎರಡನೇದು ಜಮೀನು ದೊಡ್ಡ ಮಟ್ಟಕ್ಕೆ ಸೇಲ್ ಆಗುತ್ತೆ ಅನ್ನೋದು. 12 ಲಕ್ಷ ರೂಪಾಯಿಗೆ 3 ಎಕರೆ ಜಮೀನನ್ನ ಬಿಡ್ಕೊಂಡು ಕೊಡೋಕ್ಕೆ ಅವರು ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಇದು ಬಿಟ್ಟರೆ ಬೇರೆ ಜಾಗ ಇಲ್ಲ ಅನ್ನೋದು ಅವರು ಅವರ ಅಭಿಪ್ರಾಯ. ಒಂದು. ಎರಡನೇದೇನೆಂದರೆ, ಇಲ್ಲಿ ಶಾಸಕರು ಮೊನ್ನೆ ಅಧಿವೇಶನದಲ್ಲಿ ಉತ್ತಮ ಶಾಸಕ ಅಂತೇಳ್ಬಿಟ್ಟು ಪ್ರಶಸ್ತಿ ತಗೊಂಡ್ರು. ನಮ್ಮ ಶಿರಾ ಶಾಸಕರಿಗೆ ನಾವು ವಿನಂತಿ ಮಾಡ್ಕೊಂಬೋದೇನೆಂದರೆ, ಇದನ್ನು ರಾಜಕೀಯವಾಗಿ ಏನಾದ್ರು ತಗೊಂಡು ಹೋಗಿದ್ದೆ ಆದರೆ, ಇದನ್ನು ರಾಜಕೀಯವಾಗಿ ತಗೊಂಡು ಹೋಗಿದ್ದು ಆದರೆ ಹೆಬ್ಬೆಟ್ ಚಂದ್ರಪ್ಪ ಅವರು, ಅದನ್ನು ನಾವು ರಾಜಕೀಯವಾಗಿ ಉತ್ತರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಒಂದು. ಎರಡನೇದು, ಅವರು 24 ಗಂಟೆ ಟೈಮ್ ಕೊಟ್ಟಿದ್ದಾರೆ. 24 ಗಂಟೆ ಒಳಗಡೆ ಹೆಬ್ಬೆಟ್ ಚಂದ್ರಪ್ಪನ ಕರೆಸಿ ನೀವು ಇವರಿಗೆ ನ್ಯಾಯ ಕೊಡಿಸಿ ಅವರು ಕೊಡೋಂಥ ದುಡ್ಡನ್ನ ಇಸ್ಕೊಂಡು ಜಮೀನ ಅವ್ರಿಗೆ ಬಿಡ್ಕೊಂಡು ಕೊಡಲಿಲ್ಲ ಅಂದರೆ ಅವ್ರು ಸಾಯ್ತಾರೆ. ಸಾಯೋದಕ್ಕೆ ಮೂಲ ಕಾರಣ ನೀವೇ ಆಗ್ತೀರ. ಯಾಕಂದರೆ ಎಲ್ಲ ಕಡೆನೂ ಜಯಚಂದ್ರ TB ಜಯಚಂದ್ರ ರೈಟ್ ಹ್ಯಾಂಡು ಅಂತ ಹೇಳ್ತಿದ್ದಾರೆ. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಹಿಂಗೆ ಮಾಡ್ತಿದ್ದಾರೆ. ಒಬ್ಬ ಹಿರಿಯ ಶಾಸಕರು ಮತ್ತು ಗೌರವಾನ್ವಿತ ಶಾಸಕರಾದಂಥ ಜಯಚಂದ್ರ ಅವ್ರ ಹೆಸರು ಹೇಳ್ಕೊಂಡು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾವನಂದರೆ, ಇವನು ಬೇರೆ ಯಾವ್ಯಾವ ಜನಗಳಿಗೆ ಯಾವ್ಯಾವ ಥರ ಮೋಸ ಮಾಡಿರ್ಬೋದು ಇವನು. ಮತ್ತು ಸ್ವಂತ ಹೆಂಡ್ತಿಗಲ್ಲ ಇವನು ಜಮೀನು ಮಾಡ್ಸ್ಕೊಂಡು ಕೊಟ್ಟಿರೋದು. ಅವನಿಗೂ ಎಮ್ಮಂಗೂ ಸಂಬಂಧ ಇಲ್ಲ. ಬಂದು ಆಯಮ್ಮ ಯಾರನ್ನು ಕೇಳಬೇಕು, ಇಲ್ಲ ಆಯಮ್ಮ ಫೈಟ್ ಮಾಡಬೇಕು. ಮಾತಾಡ್ತೀರ ಇವ್ನು ಜಯಚಂದ್ರ ಅವ್ರ ಹೆಸರು ಹೇಳ್ಕೊಂಡು ಬರೋಂಥದ್ದೇನು ರೀ ಇಲ್ಲಿಗೆ? ದಯವಿಟ್ಟು ಮಾನ್ಯ ಶಾಸಕರಾದಂಥ TB ಜಯಚಂದ್ರ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಬೋದೇನೆಂದರೆ, ಕುಟುಂಬದಲ್ಲಿ ನೀವು ನೋಡ್ಬೋದು ಅವ್ರ ಸ್ಥಿತಿ, ಅವರು ಇರ್ತಕ್ಕಂಥ ರೀತಿಗೆ ನೋಡಿರ್ಬೋದು. ಏನು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ರಾಜಕೀಯ ಶಕ್ತಿನ ಉಪಯೋಗ ಮಾಡ್ಕೊಂಡು ಅವ್ರು ಇವತ್ತು ಅಧಿಕಾರ ಅನುಭವಿಸ್ತಿರ್ಬೋದು ಅಷ್ಟೇ, ಅಥವಾ ಈ ಪಂಚಾಯತಿಗೆ ಅಧ್ಯಕ್ಷರಾಗಿರ್ಬೋದು ಅಷ್ಟೇ. ಆದರೆ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಆ ಮನೆ, ಈ ಜಾಗ ಇದೆಲ್ಲ ನೋಡ್ಬಿಟ್ಟು ಅವ್ರು ಇಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಸಮೇತ ಕೊಡ್ತಾಯಿಲ್ಲ. ದಯವಿಟ್ಟು 24 ಗಂಟೆ ಒಳಗೆ ಅವ್ರೇನು ನಿಮಗೆ ಅವಧಿ ಕೊಟ್ಟಿದ್ದಾರೆ, ಅವಧಿ ಒಳಗೆ ಇವ್ರು ನ್ಯಾಯ ಕೊಡಿಸಿಲ್ಲ ಅಂದರೆ ಅವ್ರ ಸಾವಿಗೆ ಮೂಲ ಕಾರಣರು ನೀವೇ ಆಗ್ತೀರಾ. ಮೊದಲನೇದು ಅವನಾದರೆ, ಎರಡನೇದು ನೀವು ಆಗ್ತೀರಾ. ದಯವಿಟ್ಟು ಈ ಬಡ ಕುಟುಂಬಕ್ಕೆ ಯಾದವ ಸಮುದಾಯದ ನಾಯಕರು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ, ದಯವಿಟ್ಟು ಇವ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡ್ರಿ. ಇದು ಶಿರಾ ತಾಲೂಕಲ್ಲಿ ಇದ್ರದ್ದು ಯಾವುದೋ ಬಾರ್ಡ್ರಲ್ಲಿಲ್ಲ. ದಯವಿಟ್ಟು ಯಾದವ ಸಮಾಜದ ನಾಯಕರು ಇವ್ರಿಗೆ ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮ ಜಯಚಂದ್ರ ಸಾಹೇಬರಿಗೆ ಈ ವಿಚಾರವಾಗಿ ನ್ಯಾಯ ಕೊಡಿಸೋಂಥ ಕೆಲಸ ಮಾಡೋದಕ್ಕೆ ನೀವು ಮುಂದೆ ಬನ್ನಿ. ಹೆಬ್ಬೆಟ್ ಚಂದ್ರಪ್ಪನೇ ಕೇಳ್ತಾ ಇರೋದು. ಹೆಬ್ಬೆಟ್ ಚಂದ್ರಪ್ಪಂಗೂ ಜಮೀನಿಗೂ ಏನು ಸಂಬಂಧ? ಏನಿಲ್ಲ, ಸಾಕ್ಷಿ ಸೈನ್ ಹಾಕ್ಯವ್ರೆ. ವ್ಯವಹಾರ ದುಡ್ಡು ಕೊಟ್ಟಿರೋದು ಅವರೇನೆ, ಆ ಎಮ್ನ ಹೆಸರಿಗೆ ಮಾಡಿಸಿರೋದು. ಅಮ್ಮ ಯಾವತ್ತು ಈ ಜಮೀನು ಹತ್ರ ಇಲ್ಲ, ಜಮೀನು ಹತ್ರ ಅವ್ರು ಬಲ ಇಲ್ದಲೇ ಬಂದೇ ಇಲ್ಲ. ಅಮ್ಮ ಯಾವತ್ತೂ ಬಂದಿಲ್ಲ. ಅವ್ರು ಬಲ ಇದ್ದು ಅವ್ರು ಮುಂದೆ ಕಳಿಸಿದಾಗ ಅವ್ರು ಹಿಂದಿದ್ದು ಕಳಿಸಿರ್ತಾರೆ. ಹೆಬ್ಬೆಟ್ ಚಂದ್ರಪ್ಪ ಅವ್ರು ಬಂದು ಮಾತ್ರ ನಿಮಗೆ ಹೆಬ್ಬೆಟ್ ಚಂದ್ರಪ್ಪನವರಿಂದಲೇ ನಮ್ಗೆ ಒತ್ತಡ.
ಏನು 2018ರಲ್ಲಿ ಅಗ್ರಿಮೆಂಟ್ ಆಗಿದೆ 20 ತಿಂಗಳು ಅಂತೇಳ್ಬಿಟ್ಟು, ಆ 20 ತಿಂಗ್ಳಿಗೆ ಸಂಬಂಧಪಟ್ಟಂಗೆ ಬಡ್ಡಿನೂ ಸೇರಿ 18 ಲಕ್ಷ ಸಮಥಿಂಗ್ ಆಗಿರ್ತದೆ. ಅದನ್ನು 12 ತಿಂಗಳು ಆದ ತಕ್ಷಣ ಇವ್ರು ತಾಂಡ ಕೊಡೋಕೆ ಹೋಗ್ತಾರೆ ಭಾಗ್ಯಮ್ಮವ್ರಿಗೆ. ಭಾಗ್ಯಮ್ಮವ್ರು ಇಸ್ಕೊಂಡಿರ್ತಾರೆ ದುಡ್ಡು. ಇಸ್ಕೊಂಡು ಹೆಬ್ಬೆಟ್ ಚಂದ್ರಪ್ಪವ್ರಿಗೆ ಫೋನ್ ಮಾಡ್ತಾರೆ, ಹಿಂಗೆ ಅವ್ರು ಇಸ್ಕೊಂಡಿದ್ದಾರೆ, ಅಗ್ರಿಮೆಂಟ್ ಚೇಂಜ್ ಮಾಡ್ಕೊಂಡು ಕೊಡಬೇಕು ಅಥವಾ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋ ಸಂದರ್ಭದಾಗೆ ಈ ಹೆಬ್ಬೆಟ್ ಚಂದ್ರಪ್ಪ ಸೆಂಟ್ರಿಗೆ ಬಂದುಬಿಟ್ಟು ಇದನ್ನು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ದಾವೆ ಹೂಡ್ತಾನೆ. ಕೋರ್ಟ್ ಆರ್ಡ್ರನ್ನ ಅವರು ಸ್ವಾಗತ ಮಾಡ್ತಾರೆ, ಹೋರಾಟಗಾರರಾಗಿ ನಾವು ಸ್ವಾಗತ ಮಾಡ್ತೀವಿ. ಒಂದು ಎರಡನೇದೇನೆಂದರೆ, ಇದು ಬಿಟ್ಟರೆ ಇವ್ರಿಗೆ ಜೀವನ ಮಾಡೋದಕ್ಕೆ ಇದನ್ನು ಬಿಟ್ಟರೆ ಬೇರೆ ಜಾಗ ಇಲ್ಲ. ಎರಡನೇದು, ಇದರಲ್ಲಿ ಪ್ರಭಾವಿ ನಾಯಕರ ಕೈವಾಡ ಇದೆ ಅನ್ನೋದು ಇವ್ರ ವಾದ. ನಾನು ಶಾಸಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬರಿಗೆ ನಾನೇನು ಹೇಳ್ತೀನಿ ಅಂದರೆ, ಅಷ್ಟು ಜನ ಜೀವನ ನಿಮ್ಮ ಮನೆ ಮುಂದೆ ಕಳ್ಕೊಂತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ನಮ್ಮಂಥ ಸಂಘಟಕರನ್ನ ಕರೆದು ನಮಗೆ ನ್ಯಾಯ ಕೊಡಿಸ್ರಿ ಅಂತ ಕೇಳ್ತಾ ಇದ್ದಾರೆ. ನಾವು ನ್ಯಾಯ ಕೊಡ್ಸೋಕೆ ರೆಡಿ ಇದ್ದೀವಿ. ನಾಳೆ 1 ಗಂಟೆ ಒಳಗಡೆ ನಿಮ್ಮ ಬಲಗೈ ಬಂಟನ್ನು ಕರೆಸಿ ಇವ್ರಿಗೆ ನ್ಯಾಯ ಕೊಡಿಸಿಲ್ಲ ಅಂದರೆ 2 ಗಂಟೆಗೆ ನಿಮ್ಮ ಮನೆ ಮುಂದೆ ಅವ್ರು ಏನಾದ್ರೂ ಅದಕ್ಕೆ ನೀವೇ ಹೊಣೆ ಆಗಿರ್ತಾರೆ. ನಾವು ಇವ್ರಿಗೆ ನ್ಯಾಯ ಕೊಡ್ಸೋಕೆ ಬಂದಿರ್ತೀವಿ. ನ್ಯಾಯ ಕೊಡ್ಸೋದೇ ನಮ್ಮ ಉದ್ದೇಶ ಆಗಿರ್ತದೆ. ಇಲ್ಲಿ ಟಿ ಬಿ ಜಯಚಂದ್ರವರಾಗಲಿ ಇನ್ನೊಬ್ಬರಾಗಲಿ ನಮ್ಮ ಟಾರ್ಗೆಟ್ ಅಲ್ಲ. ಆಮೇಲೆ ಮಾಜಿ ಹಾಲಿ ಶಾಸಕರಾದಂಥ ಜಯಚಂದ್ರ ಸಾಹೇಬ್ರಿಗೆ ನಾನು ಒಂದು ವಿನಂತಿ ಮಾಡ್ಕೊತೀನಿ. ನೀವು ಎಂಥ ಲೋಫರ್ನ ನೀವು ಬಲಗೈ ಬಂಟನ್ ಮಾಡ್ಕೊಂಡಿದ್ದೀರಾ ಅಂದರೆ, ಈ ಭಾಗದಲ್ಲಿ ಎಲ್ಲಾದ್ರೂ ನೀವು ಹುಡುಕಿದ್ರೆ ಅಲ್ಲಿ ಇವನು ಸಹಚರರೇ ಎಣ್ಣೆ ಮಾಡ್ತಿರೋದು ಇವನು ಸಹಚರರೇ. ಯಾರಾದರೂ ಕಷ್ಟದಾಗಿದ್ದರೆ ಅವ್ರನ್ನ ಕರೆದು 50,000 ಲಕ್ಷ ಕೊಟ್ಬಿಟ್ಟು ಅವ್ರ ಜಮೀನನ್ನ ಮಾಡಿಸೋಂಥ ಕೆಲಸ, ಅಥವಾ ಏನೋ ಬಡ್ಡಿ ಕೊಡು ಅಸಲು ಕೊಡು ಅಂತ ಹೇಳೋದು, ಕೊಡಲಿಲ್ಲ ಅಂದರೆ ಜಮೀನು ಬರ್ಕೊಂಡು ಕೊಡೋದು, ಆ ಒಂದು ಹಿಂಸೆನ ತಡ್ಕೊಂಬಕ್ಕಾಗದೆ ಸುಮಾರು ಜನ ಅವನ ವಿರುದ್ಧ ತಿರುಗು ಬಿದ್ದಿದ್ದಾರೆ. ಒಬ್ಬ ಆತ್ಮಹತ್ಯೆ ಮಾಡ್ಕೊಬೇಕು ಪ್ರಯತ್ನ ಪಟ್ಟಿದ್ದ ಅಂತ ನಾನು ಇಲ್ಲಿ ಬಂದ ಮೇಲೆ ಕೇಳ್ಪಟ್ಟೆ. ಮಾನ್ಯ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಂಬೋದೇನೆಂದರೆ, ದಯವಿಟ್ಟು ಇವರಿಗೆ ನ್ಯಾಯ ಕೊಡಿಸಿರಿ. ನ್ಯಾಯ ಕೊಡಿಸಿಲ್ಲ ಅಂದರೆ 12ರಿಂದ 13 ಜನ ಇದ್ದಾರೆ. ನಾಳೆ ನಿಮ್ಮ ಮನೆ ಮುಂದೆ ರಾಜ್ಯ ಮಟ್ಟದ ಚಾನಲ್ಗಳು ಬರೋಂಥ ಕೆಲಸನ ನೀವು ಮಾಡ್ಕೋಬೇಡ್ರಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ವಿನಂತಿ ಮಾಡ್ತೀನಿ.